ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನೆಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತು ಬಂದು ನಾವೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಟಾಪಿಕ್ ಬಗ್ಗೆನೇ ನೋಡಕ್ ಹೋಗ್ತಾ ಇದೀವಿ. ಸೊ ಅದೇನಂದ್ರೆ, ನಮ್ಮ ಸಿಂಗಲ್ ಆಗಿರೋ ಹುಡುಗಿರನ್ನ ಇಂಪ್ರೆಸ್ ಮಾಡಬೇಕಾದ್ರೆ ಹುಡುಗರ ಹತ್ರ ಏನೆಲ್ಲ ವಿಷಯಗಳನ್ನ ಮೇಯ್ನ್ ಆಗಿ ನೋಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೇ ನಾವು ಈ ವಿಡಿಯೋದಲ್ಲಿ ನೋಡಕ್ ಹೋಗ್ತಾ ಇದೀವಿ. ಸೊ ನಾನು ಈ ವಿಡಿಯೋದಲ್ಲಿ ಹೇಳಕ್ ಹೋಗ್ತಿರೋ ಕೆಲವೊಂದು ವಿಷಯಗಳು ಬಂದು ನಿಮಗೆ ಕೇಳಿಸ್ಕೊಳ್ಳೋಕ್ಕೆ ತುಂಬಾನೇ ಆಶ್ಚರ್ಯವಾಗಿ ಮತ್ತೆ ಶಾಕಿಂಗ್ ಆಗಿರ್ಬೋದು, ಬಟ್ ಆದರೆ ಅದೇ ನಿಜವಾಗಿರೋ ಫ್ಯಾಕ್ಟು. ಸೊ ಬನ್ನಿ ಆ ವಿಷಯಗಳು ಏನೇನಂತ ಇವಾಗ ನೋಡೋಣ. ಸೊ ನೀವೊಂದು ಹುಡುಗಿನ ಫಸ್ಟ್ ಟೈಮ್ ಮೀಟ್ ಮಾಡಕ್ ಹೋಗ್ಬೇಕಾದ್ರೆ ಅವ್ರು ನಿಮ್ಮ ಹತ್ರ ಏನೇನೆಲ್ಲ ವಿಷಯಗಳನ್ನ ನೋಟ್ ಮಾಡ್ತಾರೆ ಅಂತ ಕೇಳಿದ್ರೆ, ಅದ್ರಲ್ಲಿ ಫಸ್ಟ್ ವಿಷಯ, ಇದನ್ನ ಕೇಳಿಸ್ಕೊಳ್ಳೋಕೆ ನಿಮಗೆ ತುಂಬಾ ಅಂದ್ರೆ ತುಂಬಾನೇ ಆಶ್ಚರ್ಯ ಅನ್ಸ್ಬೋದು. ಅದೇನಂದ್ರೆ, ನೀವೊಂದು ಹುಡುಗಿನ ಫಸ್ಟ್ ಟೈಮ್ ಮೀಟ್ ಮಾಡಕ್ ಹೋಗ್ತಿದ್ದೀರಾ. ಸೊ ಅವಾಗ ಅವರು ನಿಮ್ಮನ್ನ ಫೇಸ್ ಟು ಫೇಸ್ ನೋಡ್ಬೇಕಾದ್ರೆ ನಿಮ್ಮ ನೋಸ್ ಹೇರು ಅಂದ್ರೆ ನಿಮ್ಮ ಮೂಗೊಳಗಿರೋ ಹೇರ್ ಬಂದು ತುಂಬಾನೇ ಎಕ್ಸ್ಟ್ರೀಮ್ ಲೆಂತ್ ಆಗಿ ಬೆಳೆದ್ಬಿಟ್ಟು ಆಚೆ ಬಂದು ಇನಕ್ ನೋಡ್ತಿರೋ ತರ ಕಾಣ್ತಿರುತ್ತೆ. ಸೊ ಅದನ್ನ ಬಂದು ಹುಡುಗಿರ್ ಕಂಪ್ಲೀಟ್ ಆಗಿ ಇಷ್ಟನೇ ಪಡಲ್ಲ. ಯಾಕಂದ್ರೆ ಹುಡುಗಿರ್ ಬಂದು ಇದನ್ನ ತುಂಬಾ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾರೆ. ಸೊ ನೀವು ಆದಷ್ಟು ಗ್ರೂಮಿಂಗ್ ಅಂದ್ರೆ ನೀವು ಶೇವಿಂಗ್ ಅಥವಾ ಟ್ರಿಮ್ಮಿಂಗ್ ನ ಮಾಡ್ಬೇಕಾದ್ರೆ ನಿಮ್ಮ ಮೂಗಿಂದ ಕೂದಲು ತುಂಬಾ ಆಚೆ ಉದ್ದ ಬೆಳೆದಿದೆ ಅಂತ ಹೇಳಿದ್ರೆ ಅದನ್ನ ದಯವಿಟ್ಟು ಟ್ರಿಮ್ ಮಾಡೋದಾಗ್ಲಿ ಅಥವಾ ಕಟ್ ಮಾಡೋದಾಗ್ಲಿ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ನೋಸ್ ಹೇರು ತುಂಬಾನೇ ಉದ್ದ ಬೆಳೆದು ಅದು ಆಚೆ ಕಾಣೋ ತರ ಇದ್ರೆ ಅದು ಬಂದು ನೋಡಕ್ ತುಂಬಾನೇ ಅನ್ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ ಒಂದು ರಿಸರ್ಚ್ ಅಲ್ಲೇ ಹೇಳಿದ್ದಾರೆ. ಸೊ ನೀವು ಆದಷ್ಟು ಇದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟೆಡ್ ಆಗಿ ಮತ್ತೆ ಕೇರ್ಫುಲ್ ಆಗಿರಿ. ನಾವು ಎರಡನೇ ವಿಷಯ ಏನಂತ ಕೇಳಿದ್ರೆ, ನಮ್ಮ ಹೈಜಿನಿಕ್ಗೆ ರಿಲೇಟೆಡ್ ಆಗಿರೋದು. ಸೊ ಯೂಶಲ್ ಆಗಿ ಹುಡುಗರು ಅವ್ರ ನೈಲ್ಸ್ನ ಕಟ್ ಮಾಡೋಕ್ಕೆ ಹೋಗಲ್ಲ. ಸೊ ದಯವಿಟ್ಟು ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ನೈಲ್ಸ್ನ ರೆಗ್ಯುಲರ್ ಬೇಸಿಸಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನೀವು ನೈಲ್ಸ್ನ ಕಟ್ ಮಾಡದೆ ಹಂಗೆ ಬಿಟ್ಬಿಟ್ರೆ ಆ ನೈಲ್ಸ್ ಒಳಗೆ ತುಂಬ ಈಸಿಯಾಗಿ ಕೊಳೆಗಳು ಸೇರ್ಕೊಂಡ್ಬಿಡುತ್ತೆ. ಸೊ ಅದು ನೋಡೋಕ್ಕೆ ತುಂಬಾ ಅನ್ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಮತ್ತು ಹುಡುಗಿರು ಕೂಡ ಇದನ್ನು ಕಂಪ್ಲೀಟಾಗಿ ಇಷ್ಟನೇ ಪಡಕ್ಕೆ ಹೋಗಲ್ಲ. ಸೊ ನೀವು ಆದಷ್ಟು ಒಂದು ಹುಡುಗಿನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀರಾ ಇಲ್ಲ ನೋಡಕ್ಕೆ ಹೋಗ್ತೀರಾ ಅಂತ ಇರಬೇಕಾದ್ರೆ ದಯವಿಟ್ಟು ನಿಮ್ಮ ನೈಲ್ಸ್ನ ಕಟ್ ಮಾಡ್ಕೊಂಡು ಹೋಗಿ. ನಾವು ಮೂರನೇದಾಗಿ ಹುಡುಗಿರ್ ನೋಟ್ ಮಾಡೋ ಇಂಪಾರ್ಟೆಂಟ್ ವಿಷಯ ಏನಂತ ಕೇಳಿದ್ರೆ, ನಮ್ಮ ಹತ್ರದಿಂದ ಯಾವ ತರ ಸ್ಮೆಲ್ ಬರುತ್ತೆ ಅನ್ನೋದನ್ನ ಹುಡುಗಿರ್ ತುಂಬಾ ಅಂದ್ರೆ ತುಂಬಾನೇ ಡೀಟೇಲ್ ಆಗಿ ನೋಟ್ ಮಾಡ್ತಾರೆ. ಸೊ ನೀವು ಆದಷ್ಟು ಒಂದು ಹುಡುಗಿನ ಮೀಟ್ ಮಾಡಕ್ ಹೋಗ್ಬೇಕಾದ್ರೆ ಒಂದ್ಸರಿಗಿಂತ 3 ಸರಿ ಚೆನ್ನಾಗಿ ಸ್ನಾನ ಮಾಡಿ ಒಂದು ನೀಟಾಗಿರೋ ಒಳ್ಳೆ ಡ್ರೆಸ್ನ ಹಾಕೊಂಡೋಗಿ. ಬಟ್ ಈ ಸಮ್ಮರಲ್ಲಿ ನೀವು ಅದಷ್ಟೇ ಸ್ನಾನ ಮಾಡಿದ್ರು ನಿಮ್ಗೆ ಈಸಿಯಾಗಿ ಸ್ವೆಟ್ಟಿಂಗ್ ಆಗ್ಬಿಡುತ್ತೆ. ಸೊ ಅವಾಗ ನೀವು ಆ ಹುಡುಗಿ ಪಕ್ಕ ಹೋಗ್ಬೇಕಾದ್ರೆ ಅವ್ರಿಗೆ ಬ್ಯಾಡ್ ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನೀವು ಸ್ನಾನ ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸೊ ನೀವು ಸ್ನಾನ ಮಾಡೋದು ಮುಖ್ಯ ಅಲ್ಲ, ಸ್ನಾನ ಮಾಡಿದ್ದಾದ್ಮೇಲೆ ನೀವು ಒಂದು ಪರ್ಫ್ಯೂಮ್ನೋ ಅಥವಾ ಡಿಯೋಡ್ರೆಂಟ್ನೋ ಯೂಸ್ ಮಾಡಬೇಕು. ಸೊ ನಮ್ಮ ಇಂಡಿಯಾ ಮಾರ್ಕೆಟಲ್ಲಿ ತುಂಬಾನೇ ಪರ್ಫ್ಯೂಮ್ಸ್ಗಳು ಅವೈಲೇಬಲ್ ಇದೆ. ಸೊ ಅದರಲ್ಲಿ ನೀವು ಒಂದು ಬರ್ಸ್ಟ್ ಆಗಿರೋ ಪರ್ಫ್ಯೂಮ್ನ ಚೂಸ್ ಮಾಡ್ಕೊಂಡು ಅದನ್ನ ನೀವು ಸ್ನಾನ ಮಾಡಿದ್ದಾದ್ಮೇಲೆ ಹಾಕೊಂಡೋಗಿ. ಸೊ ನೀವು ಈ ಥರ ಮಾಡಬೇಕಾದ್ರೆ ನಿಮಗೆ ಸಪೋಸ್ ಸ್ವೆಟ್ಟಿಂಗ್ ಆದ್ರೂ ಆ ಸ್ವೆಟ್ಟಿಂಗ್ ಸ್ಮೆಲ್ನ ಬಂದು ಈ ಪರ್ಫ್ಯೂಮು ಹೈಡ್ ಮಾಡಿಬಿಡುತ್ತೆ. ಸೊ ಅವಾಗ ನಿಮ್ಗಲ್ಲಿ ಒಳ್ಳೆ ಸ್ಮೆಲ್ ಮಾತ್ರ ಬರುತ್ತೆ. ಸೊ ನೀವು ಆದಷ್ಟು ಒಂದು ಹುಡುಗಿನ ಮೀಟ್ ಮಾಡಕ್ಕೆ ಹೋಗ್ಬೇಕಾದ್ರೆ ಅಥವಾ ಡೇಟಿಂಗ್ ಹೋಗ್ಬೇಕಾದ್ರೆ ಖಂಡಿತವಾಗ್ಲೂ ಪರ್ಫ್ಯೂಮ್ನ ಹಾಕೊಂಡು ಹೋಗೋದನ್ನ ಮರೆಯಕ್ಕೆ ಹೋಗ್ಬೇಡಿ. ನಾವು ಲಾಸ್ಟಾಗಿ ಹುಡುಗಿರು ನೋಟ್ ಮಾಡೋ ಇಂಪಾರ್ಟೆಂಟ್ ವಿಷಯ ಏನಂತ ಕೇಳಿದ್ರೆ, ನಿಮ್ಮ ಐ ಕಾಂಟ್ಯಾಕ್ಟ್. ಸೊ ನೀವು ಒಂದು ಹುಡುಗಿ ಹತ್ರ ಮಾತಾಡಬೇಕಾದ್ರೆ ನೀವು ಯಾವ ಥರ ಎಲ್ಲ ಐ ಕಾಂಟ್ಯಾಕ್ಟ್ನ ಮೇಂಟೈನ್ ಮಾಡ್ಕೊಂಡು ಮಾತಾಡ್ತೀರಾ ಅನ್ನೋದನ್ನ ಅವ್ರು ತುಂಬ ಡೀಟೇಲಾಗಿ ಅಬ್ಸರ್ವ್ ಮಾಡ್ತಾರೆ. ಸೊ ನೀವೊಂದು ಹುಡುಗಿ ಹತ್ರ ಫಸ್ಟ್ ಟೈಮ್ ಮಾತಾಡಕ್ಕೆ ಹೋಗ್ತಿದ್ದೀರಾ ಅಥವಾ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಕ್ಕೆ ಹೋಗ್ತಿದ್ದೀರಾ ಅನ್ಬೇಕಾದ್ರೆ ದಯವಿಟ್ಟು ಅವ್ರ ಕಣ್ಣನ್ನ ಮಾತ್ರ ನೋಡ್ಕೊಂಡು ಮಾತಾಡೋದಾಗ್ಲಿ ಅಥವಾ ನೋಡೋದಾಗ್ಲಿ ಮಾಡಿ. ಅದನ್ನ ಬಿಟ್ಟು ಬೇರೆ ಎಲ್ಲೆಲ್ಲೋ ನೋಡ್ಕೊಂಡು ಮಾತಾಡೋದನ್ನ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ಬೇರೆ ಎಲ್ಲೆಲ್ಲೋ ನೋಡಿದ್ರೆ ಖಂಡಿತವಾಗ್ಲೂ ಅವರು ಅದನ್ನ ಈಸಿಯಾಗಿ ಕಂಡಿಡ್ಬಿಡ್ತಾರೆ ಮತ್ತು ಅದನ್ನು ಅವ್ರು ಕಂಪ್ಲೀಟಾಗಿ ಇಷ್ಟ ಕೂಡ ಪಡೋಕ್ಕೋಗಲ್ಲ. ಸೊ ಐ ಕಾಂಟ್ಯಾಕ್ಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ದಟ್ಸ್ ಆಲ್ ಗೈಸ್. ಸೊ ನಾನು ಹೇಳಿರೋ ಈ 4 ವಿಷಯಗಳನ್ನೇ ಹುಡುಗಿರು ಫಸ್ಟ್ ಟೈಮ್ ಒಂದು ಹುಡುಗಿನ ನೋಡಬೇಕಾದ್ರೆ ಅಥವಾ ಮೀಟ್ ಮಾಡಬೇಕಾದ್ರೆ ನೋಟ್ ಮಾಡೋದು. ಸೊ ನೀವೊಂದು ಹುಡುಗಿನ ನೆಕ್ಸ್ಟ್ ಟೈಮ್ ಮೀಟ್ ಮಾಡಕ್ಕೆ ಹೋಗ್ಬೇಕಾದ್ರೆ ಖಂಡಿತವಾಗ್ಲೂ ಈ 4 ವಿಷಯಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಅಷ್ಟೇ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮಗೆ ನೆಕ್ಸ್ಟು ನಾನು ಯಾವ ಟಾಪಿಕಲ್ಲಿ ವಿಡಿಯೋನ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಸಿ ಯು.